ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಅವಳು ಪ್ರಾರ್ಥನೆ ಮಾಡ್ಕೊಂಡ ತಕ್ಷಣನೇ ಅವಳಿಗೆ ಸಂತಾನ ಆಗುತ್ತೆ, ಅಂದ್ರೆ ಮಕ್ಕಳಾಗುತ್ತೆ ಅವಳಿಗೆ. ಇದಕ್ಕೋಸ್ಕರ ಇಲ್ಲಿ ಬಂದು ಅವಳು ಈ ದೇವಸ್ಥಾನ ಬಸದಿಯನ್ನ ಕಟ್ಟಿಸ್ಕೊಡ್ತಾಳೆ. ಜಕ್ಕಳಪ್ಪಯ್ಯ ಬಸದಿ ಓದಿ ಜಕ್ಕಳಮ್ಮನವರ ಬಸದಿ ಅಂತ ಹೇಳ್ಬಿಟ್ಟು ಇದಾಗುತ್ತೆ. ಇಲ್ಲಿ ಮೊದಲೆಲ್ಲ ರೈತರು ಮಳೆಗಾಲ ಏನು ಇರ್ತಾರಲ್ಲ, ಮಳೆ ಬರ್ತಾ ಇರಲಿಲ್ಲ, ಅವಾಗ 3 ವರ್ಷ 4 ವರ್ಷ ಬರಗಾಲ ಬಂದ್ಬಿಡೋದು. ಅವಾಗ ಈ ದೇವಿಗೆ ಬಂದು ಮಾಸ್ಟರ್ ಹೇಳ್ದಂಗೆ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದ ತಕ್ಷಣ 2 ದಿವಸದಲ್ಲಿ ಫುಲ್ಲು ಮಳೆ ಆಗುತ್ತಂತೆ. ಮಳೆಯಾಗಿ ಕೆರೆಗೆ ಕೋಡಿ ಹೊಡಿತಾ ಇತ್ತಂತೆ. ಕೋಡಿ ಹೊಡೆದಂತ ಜಾಗ ಈ ದೇವಸ್ಥಾನ ಮುಂದೆನೆ ಹೋಗೋದಂಥದ್ದು. ಇದಕ್ಕೋಸ್ಕರ ಈ ದೇವಿಗೆ ಇನ್ನೊಂದು ಹೆಸರು ಕೆರೆ ಕೋಡಿ ಅಮ್ಮನವರು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿದ್ರು ಮಳೆ ಆಗುತ್ತೆ ಅನ್ನೋ ಒಂದು ಪ್ರತೀತಿಯಿಂದ ಕೆರೆ ಕೋಡಿ ಅಮ್ಮನವರು ಅಂತಾನು ಹೇಳ್ತಾರೆ ಇದಕ್ಕೆ. ಈ ದೇವಿಗೆ ಕೂಷ್ಮಾಂಡಿನಿ ದೇವಿ, ಮಕ್ಕಳಾಗದಲ್ಲೇ ಇರೋರಿಗೆ ಮತ್ತೆ ವಿದ್ಯಾರ್ಥಿ ಮತ್ತೆ ನಿಮ್ಗೆ ವಿದ್ಯೆ ಕೊಡ್ಲಿಕ್ಕೆ ಎಲ್ಲದಕ್ಕೂ ಈ ದೇವಿ ಪ್ರಾರ್ಥನೆ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಸನ್ಮಂಗಳ ಆಗುತ್ತೆ. ಅದಕ್ಕೋಸ್ಕರ ಎಲ್ಲಾರು ಕೈ ಮುಕ್ಕೊಂಡು ನಮ್ಗೆಲ್ಲ ಒಳ್ಳೆ ಮಾರ್ಕ್ಸ್ ಬಂದು ಪಾಸ್ ಮಾಡವ ತಾಯಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಒಳ್ಳೇದಾಗುತ್ತೆ. ಜಯ ಕೂಷ್ಮಾಂಡಿನಿ ಮಾತಾ ಕಿ ಜೈ.